ಕಡಕಲಾಟ ಗ್ರಾಮದಲ್ಲಿ ಮಿಂಚಿನ ಸಂಚಾರ ಮಾಡಿ ಕನ್ನಡ ನಾಮಫಲಕ ಕಡ್ಡಾಯ ಅಳವಡಿಕೆ ಅರಿವು ಮೂಡಿಸಿದ ಕನ್ನಡ ಕರಸೇವಕರು. ಗುಲಾಬಿ ಹೂ ನೀಡಿ ಧನ್ಯವಾದಗಳನ್ನು ತಿಳಿಸಿದ ಕನ್ನಡ ಸೇವಕರು. 100% ಕನ್ನಡ ಅಳವಡಿಕೆಯತ್ತ ಕಡಕಲಾಟ ಗ್ರಾಮ. ಕಡಕಲಾಟ ಗ್ರಾಮದಲ್ಲಿ ಯುವ ಕನ್ನಡ ಜಾಗೃತಿ ಬಳಗ, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಗ್ರಾಮದ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳಿಗೆ ಕನ್ನಡದ ಅರಿವು ಮೂಡಿಸಿ ನಾಮಫಲಕದಲ್ಲಿ ಕಡ್ಡಾಯ ಕನ್ನಡ ಅಳವಡಿಸಿದ ಮಾಲೀಕರಿಗೆ ಗುಲಾಬಿ ನೀಡಿ ಧನ್ಯವಾದಗಳನ್ನು ತಿಳಿಸಿ, ಇನ್ನು ನಾಮಫಲಕ ಅಳವಡಿಸಿದ ಅಂಗಡಿ ಮಾಲೀಕರಿಗೂ ಗುಲಾಬಿ ನೀಡಿ ಮುಂದಿನ ವಾರದೊಳಗೆ ಕನ್ನಡ ಕಡ್ಡಾಯ ಅಳವಡಿಸಲು ಮನವಿ ಮಾಡಿದ ಕನ್ನಡ ಕರಸೇವಕರು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಇಲ್ಲಿ ಆಡಳಿತ ನಾಮಫಲಕ ದಾಖಲೆಗಳು ಕನ್ನಡದಲ್ಲಿ ಇರಲೇಬೇಕು ಎಂಬ ಸಂದೇಶ ನೀಡಲಾಯಿತು. ತದನಂತರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ 90% ಕನ್ನಡ ಅಳವಡಿಸಿದ್ದಕ್ಕೆ ಅಧಿಕಾರಿಗಳಿಗೆ ಪುಷ್ಪ ನೀಡಿ ಗೌರವಿಸಿ 10% ಶೀಘ್ರ ಅಳವಡಿಸಲು ಮನವಿ ಮಾಡಲಾಯಿತು. ತದನಂತರ ಶಾಸಕರ ಮಾದರಿ ಸರ್ಕಾರಿ ಕನ್ನಡ ಶಾಲೆಗೆ ಭೇಟಿ ನೀಡಿ ಕನ್ನಡ ಶಾಲೆ ಏಳ್ಗೆಗೆ ಧನ್ಯವಾದಗಳನ್ನು ಹೇಳಿ ಶಾಲಾ ಪರಿಸರದಲ್ಲಿ ಹಾಗೂ ಕಮಾನುಗಳಲ್ಲಿ ಕಡ್ಡಾಯ ಕನ್ನಡ ಅಳವಡಿಸಲು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರವೇ ಚಿಕ್ಕೋಡಿ ತಾಲೂಕಿನ ಅಧ್ಯಕ್ಷ ಸಂಜು ಬಡಿಗೇರ್, ಉಪಾಧ್ಯಕ್ಷರಾದ ಸಂತೋಷ್ ಪೂಜಾರಿ, ಮಾಹಿತಿ ಹಕ್ಕು ಕಾರ್ಯಕರ್ತ ಚಂದ್ರಕಾಂತ್ ಹುಕ್ಕೇರಿ, ನಿಪ್ಪಾಣಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ, ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ ಮಿಥುನ್ ಅಂಕಲಿ, ಯುವ ಕನ್ನಡ ಜಾಗೃತಿ ಬಳಗದ ಅಧ್ಯಕ್ಷ ಶಿವರಾಜ್ ಕೂಟ, ಕಡಕಲಾಟ ಕರವೇ ಅಧ್ಯಕ್ಷ ಶಂಕರ್ ಅವಡಕಾನ, ಶಮ್ನೇವಾಡಿ ಕರವೇ ಅಧ್ಯಕ್ಷ ಮಂಜು ಬಾನ್ಸೆ, ಯುವ ಕನ್ನಡ ಬಳಗದ ಉಪಾಧ್ಯಕ್ಷ ಬಾಹುಬಲಿ ಮಗದುಂ, ಕರವೇ ಉಪಾಧ್ಯಕ್ಷರು ಪ್ರಶಾಂತ್ ಕಿರೀಟ, ಚಿಕ್ಕೋಡಿ, ಶಿರಗಾವ ಕರವೇ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿಗಾರರು ಕೈಲಾಶ್ ಮಾಳಗಿ, GS5 ಟಿವಿ ಕನ್ನಡ ನ್ಯೂಸ್, ಕಡಕಲಾಟ. ಸರ್ಕಾರದ ಆದೇಶ ಇದೆ. ಸರ್ಕಾರದ ಆದೇಶ ವಿರುದ್ಧಂತೆ ಯಾರೂ ಅಧಿಕಾರಿಗಳು ಹೋಗೋಕ್ಕಾಗೋದಿಲ್ಲ ಮತ್ತು ಜನಸಾಮಾನ್ಯರು ಹೋಗೋಕ್ಕಾಗೋದಿಲ್ಲ. ಕೂಡ ನೆನಪಿ ಖಡಕಾರ ಇನ್ನು ಉಳಿದಂಥ 10% ಐತಿ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಐತಿ. ಅವು ಬೋರ್ಡ್ಗಳು ಬದಲಾವಣೆ ಮಾಡಿ ಕನ್ನಡ ಮಾಡ್ತಾರೆ ನಮ್ಗೆ ವಿಶ್ವಾಸ ಐತಿ. ಬರುವ ಒಂದು ವಾರದೊಳಗೆ ನಾವು ಕಾಯ್ಕೊಂಡು ಆ ನಂತರ ಮುಂದಿನ ಹೆಜ್ಜೆ ಸಂಜು ಬಡಿಗೇರ ಮಿಥುನ್ ಸರ್ ಅವರ ನೇತೃತ್ವದೊಳಗೆ ಮುಂದಿನ ಹೆಜ್ಜೆ ಇರ್ತೀವಿ ಅಂತ ನಮ್ಮ ವಾಹಿನಿ ಮುಖಾಂತರ ಹೇಳಿಕೆ. ಇವತ್ತು ಮುಂದಿನ ವಾರ ಅವರು ಸಾಹೇಬ್ರ ಮತ್ತು ಯುವ ಸಾಹೇಬ್ರ